ಯಾರ್ಯಾರ ಅವಶ್ಯಕತೆ ಇದೆ ಅಂತ ಸರ್ಕಾರ ಅಥವಾ ಜಿಲ್ಲಾ ಆಡಳಿತ ಜವಾಬ್ದಾರಿ ತಗೊಂಡು ಯಾರ ಅವಶ್ಯಕತೆ ಅಲ್ಲಿ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇದೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಯಾರ ಅವಶ್ಯಕತೆ ಇದೆ ಇಲ್ಲ ಅನ್ನೋಂಥದ್ದನ್ನ ಆಲೋಚನೆ ಮಾಡಿ ಅವರು ಎಲ್ಲರನ್ನೂ ಕಾರ್ಯಕ್ರಮ ಡಿಸಿ ಅವರಿಂದ ಯಾವುದೇ ಆಹ್ವಾನ ಇರ್ಲಿಲ್ಲ. ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇತ್ತು ಬಿಟ್ರೆ ಡಿಸಿ ಅವರು ಯಾವುದೇ ಒಂದು ಆಹ್ವಾನ ಅಥವಾ ಜಿಲ್ಲಾ ಆಡಳಿತದಿಂದ ಯಾವುದೇ ಒಂದು ಆಹ್ವಾನ ನನಗೆ ಇರ್ಲಿಲ್ಲ. ಎಲ್ಲರ ಆಶೀರ್ವಾದದಿಂದ ಸರ್ಕಾರ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುತ್ತೆ. ಅವರು ಇವರು ಅಂತ ಭೇದ ಭಾವ ಇಲ್ಲದೆ ಒಂದು ಸರ್ಕಾರ ಜವಾಬ್ದಾರಿ ಸ್ಥಾನಕ್ಕೆ ಬರ್ಲಿಕ್ಕೆ ಅವ್ರದೇ ಆದ ಒಂದು ಸೇವೆ ಇರುತ್ತೆ. ಅದನ್ನ ತಿಳ್ಕೊಂಡು ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಯಾವುದೇ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ತಿರುವಂತ ಜಿಲ್ಲಾ ಆಡಳಿತ ಇರ್ಬೋದು, ಅವ್ರಿಗೆ ಆದ ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲಾನು ವಿಶ್ವಾಸಕ್ಕೆ ತಗೊಂಡು ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕಾಗಿತ್ತು. ಅವ್ರ ಜವಾಬ್ದಾರಿ ಕೂಡ ಆಗಿತ್ತು. ದೇವ್ರ ಆಶೀರ್ವಾದ ಮಾಡ್ಬೇಕು, ಜನ ಆಶೀರ್ವಾದ ಮಾಡಿದ್ದಾಗಿದೆ, ದೇವ್ರ ಆಶೀರ್ವಾದ ಮಾಡಿದ್ದಾಗಿದೆ. ಅದನ್ನ ಯಾರು ಏನು ಬದಲಾವಣೆ ಮಾಡ್ಲಿಕ್ಕಾಗಲ್ಲ. ಜವಾಬ್ದಾರಿಯಿಂದ ಜಿಲ್ಲೆ ಹಂತದಲ್ಲಿ ಏನಾದ್ರೂ ಕಾರ್ಯಕ್ರಮಗಳನ್ನ ಮಾಡ್ಬೇಕಂದ್ರು ಜಿಲ್ಲೆಯ ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಜಿಲ್ಲೆಗೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಅಥವಾ ಬಜೆಟ್ ಅಲ್ಲಿ ಏನಾದ್ರೂ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡ್ಬೇಕಂದ್ರೆ ಮುಂಚಿತವಾಗಿ ಕೆಲವೊಂದು ಸಂದರ್ಭದಲ್ಲಿ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಿ ಜಿಲ್ಲೆಯ ಅವಶ್ಯಕತೆಗಳೇನು, ಬೇಡಿಕೆಗಳೇನು, ಕುಂದುಕೊರತೆಗಳೇನು, ಯಾವ ರೀತಿ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡೋ ಅಂತದ್ರಲ್ಲಿ ಎಲ್ಲೋ ಒಂದ್ ಕಡೆ ಜಿಲ್ಲಾ ಆಡಳಿತ ತನ್ನ ಜವಾಬ್ದಾರಿಯನ್ನ ನಡ್ಕೊಳ್ಳಿಲ್ಲ ಅನ್ನುವಂಥದ್ದು ಅಭಿಪ್ರಾಯ. ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಜಿಲ್ಲೆಗೆ ಏನೇನ್ ಅವಶ್ಯಕತೆಗಳಿದಾವೆ, ಬೇಡಿಕೆಗಳಿದಾವೆ, ಕುಂದುಕೊರತೆಗಳಿದಾವೆ, ಉಪ್ಪುಗಾರಿಕೆ ಇದೀವಿ ಅಂತ ಹೇಳ್ಕೊಂತ ಇದೀವ. ಏನಂತ ಕಾಣಿಸ್ತಾ ಇದೆ? ಯಾರನ್ನಾದ್ರೂ ನಾವು ದ್ವೇಷ ಮಾಡೋದು, ಯಾರ ಮೇಲೆ ಆದ್ರೂ ರಾಜಕೀಯವಾಗಿ ಅಸೂಯೆ ತೋರಿಸುವಂತದ್ದು ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ ನಿಮ್ಗೆ? ನಾವು ನಮ್ಮ ಜಿಲ್ಲೆಯಲ್ಲಿ ಯಾರ ಮೇಲೆ ಆದ್ರೂ ರಾಜಕೀಯವಾಗಿ ದ್ವೇಷ, ಷಡ್ಯಂತ್ರ, ಮೋಸ, ಅಸೂಯೆಯನ್ನ ತೋರ್ಸಂತದ್ದು ಎಲ್ಲಾದ್ರೂ ನೋಡಿದ್ರ? ರಾಜಕೀಯವಾಗಿ ನಾವು ಯಾರ ಮೇಲೆ ಆದ್ರೂ ಷಡ್ಯಂತ್ರ ಮಾಡಿರೋದು ನೋಡಿದೀರಾ? ರಾಜಕೀಯವಾಗಿ ನಾವು ಎಲ್ಲಾದ್ರೂ ರಾಜಕೀಯವಾಗಿ ಷಡ್ಯಂತ್ರ ಮಾಡಿರುವಂತದ್ದು ನೋಡಿದೀರಾ? ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ, ನೋವಿದೆ, ಕಾಡ್ತಾ ಇದೆ. ರೈತರ ಸಂಸ್ಥೆನ ನೆಲ ಕಚ್ಚೋಂಗ್ ಮಾಡಿದ್ದಾರೆ, ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ, ರೈತರನ್ನ ಅನಾಥರಾಗಿ ಮಾಡಿದ್ದಾರೆ. ಜಿಲ್ಲೆಯ ಸಮಸ್ಯೆಗಳಿದಾವೆ, ಕಾಡ್ತಾ ಇದಾವೆ. ಇಲ್ಲಿ ಹೇಳಕ್ಕೆ ಇಷ್ಟ ಇಲ್ಲ, ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಇಷ್ಟ ಇಲ್ಲ. ನರಳ್ತಾ ಇದಾರೆ ರೈತರು, ಬೀದಿಯಲ್ಲಿ ನಿಂತಿದ್ದಾರೆ. ಇವತ್ತು 2 ವರ್ಷಗಳಿಂದ ಫೈನಾನ್ಸ್ ಅವರು ಚಕ್ರ ಬಡ್ಡಿ ಹಾಕುವಂತವ್ರ ಹತ್ರ ಬಲಿ ಪಶು ಆಗಿ ನಮ್ ರೈತರು ಬೀದಿಗೆ ಬಂದಿದಾರ್ರಿ. ಸಂಸ್ಥೆನ ಕಟ್ಟಿದ್ದಂತ ಸಂಸ್ಥೆನ ಹಾಳು ಮಾಡಿದ್ರು. ರಾಜಕೀಯವಾಗಿರುವಂತ ಷಡ್ಯಂತ್ರದಿಂದ ರೈತರ ಸಂಸ್ಥೆನ ಹಾಳು ಮಾಡಿ ಬೀದಿಯಲ್ಲಿ ನಿಲ್ಸಿದ್ರು. ರಾಜಕೀಯವಾಗಿ ದ್ವೇಷ, ಅಸೂಯದಿಂದ ದೇವರ ಅಧಿಕಾರ ಕೊಟ್ಟಿದ್ದನ್ನ ಅಸೂಯೆಯಿಂದ ನೋಡ್ತಾರೆ. ಇಲ್ಲಿ ಯಾವತ್ತೂ ಯಾವ ಜನಗಳು ಈ ಕೋಲಾರ ಜಿಲ್ಲೆಯಲ್ಲಿರುವಂತ ರೈತರಾಗಿರ್ಬೋದು, ಮುಖಂಡರಾಗಿರ್ಬೋದು, ನಾಯಕರಾಗಿರ್ಬೋದು ಯಾವತ್ತು ಅಸೂಯ ರಾಜಕೀಯ ಮಾಡ್ಲಿಲ್ಲ. ಆದ್ರೆ ಅಧಿಕಾರದಲ್ಲಿರುವಂತವ್ರು ಅಸೂಯೆ, ದ್ವೇಷ ಇಟ್ಕೊಂಡು ರೈತರ ಸಮಸ್ಯೆನ ನೆಲ ಕಚ್ಚೋಂಗ್ ಮಾಡಿ ಷಡ್ಯಂತ್ರ ಮಾಡಿ ರೈತರನ್ನ ಬೀದಿ ಪಾಲನೆ ಮಾಡಿದ್ರು. ಉಪ್ಪುಗಾರಿಕೆ ಇಲ್ಲ, ಅಸಮಾಧಾನ ಇದೆ. ರೈತರ ವಿಚಾರವಾಗಿ ಅಸಮಾಧಾನ ಇದೆ. ರೈತರ ವಿಚಾರದಲ್ಲಿ ತಗೊಂಡಂತ ನಿಲುವುಗಳ ಬಗ್ಗೆ ಅಸಮಾಧಾನ ಇದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಸಮಸ್ಯೆಗಳನ್ನ ಸರಿಯಾದ ರೀತಿ ಸ್ಪಂದಿಸ್ತಿಲ್ಲ ಅಂತ ಅಸಮಾಧಾನ ಇದೆ. ಎಲ್ಲೂ ಗುಂಪುಗಾರಿಕೆ ಇಲ್ಲ. ಶಿಸ್ತನ್ನ ಹಾಳು ಮಾಡೋ ಲಕ್ಷ್ಯದಲ್ಲಿ ಹುಟ್ಟಿಲ್ಲ, ನಾವು ಮಾಡ್ತಾನೂ ಇಲ್ಲ. ಈ ಪ್ರಶ್ನೆನ ಬೇರೆ ಎಲ್ಲೋ ಕೇಳ್ಬೇಕಾಗ್ತದೆ. ನೀವು ನಮ್ಮಲ್ಲಿ ಪ್ರಶ್ನೆ ನೀವು ಮಾಡ್ಬೇಕು. ಸಂಸ್ಥೆ ಪರವಾಗಿ, ಸಂಸ್ಥೆ ಕಟ್ಟಿರೋದ್ರ ಪರವಾಗಿ ಧ್ವನಿ ಎತ್ತಿರೋರು ನಾವು. ಧ್ವನಿ ಎತ್ತಿರೋರು ಸಂಸ್ಥೆ ಕಟ್ಟಿರೋದಕ್ಕೆ ಎಷ್ಟು ಕಷ್ಟ ಆಗಿದೆ, ಎಷ್ಟು ರೈತರನ್ನ, ಹೆಣ್ಮಕ್ಳನ್ನ ಬೀದಿ ಪಾಲ್ ಮಾಡಿದಾರೆ. ಇವತ್ತು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇರುವಂತ ಸಂಸ್ಥೆನ ಬೇರೆ ದುರುದ್ದೇಶ ಇಟ್ಕೊಂಡು ಹಾಳು ಮಾಡಿ ಸಂಸ್ಥೆ ನೆಲ ಕಚ್ಚುವಂಗ್ ಮಾಡಿ ಸರ್ಕಾರಕ್ಕೆ ತಪ್ಪು ಸಂದೇಶ ಕೊಟ್ಟು ಹಾಳು ಮಾಡಿರುವಂತವ್ರನ್ನ ಕೇಳೋ ಪ್ರಶ್ನೆ ನನ್ನ ಕೇಳ್ತಾ ಇದ್ದಾರೆ. ನನ್ ಕೇಳೋ ಪ್ರಶ್ನೆ ಅಲ್ಲ ಇದು. ನನ್ನ ಕೇಳೋ ಪ್ರಶ್ನೆ ಅಲ್ಲ ಇದು. ನನ್ನ ಕೇಳ್ಬೇಕು. ಯಾಕೆ KGF ಶಾಸಕರು KDP ಮೀಟಿಂಗ್ಗೆ ಬರ್ತಾ ಇಲ್ಲ? ಯಾರನ್ನಾದ್ರೂ ನೀವು ಯಾರನ್ನ ಕೇಳ್ಬೇಕು ಅದನ್ನ? ನೋಡಿ, ಯಾವತ್ತು ನಮ್ಗೆ ರೈತರ ವಿಚಾರದಲ್ಲಿ ಸ್ಪಂದಿಸ್ಲಿಲ್ಲ. ರೈತರ ಕಷ್ಟಗಳಿಗೆ ನಮ್ಮ ಭಾಗದಲ್ಲಿ ಯಾವ ನದಿಗಳು ಹರಿಯಲ್ಲ, ನೀರಾವರಿ ಯೋಜನೆಗಳಿಲ್ಲ. ನಮ್ ರೈತರ ನೆಲ ಕಚ್ಚಿದ್ರು. ಬಡ್ಡಿ ಯಾರು ಫೈನಾನ್ಸ್ ಅವ್ರ ಹತ್ರ ಹೋಗಿ ಎಷ್ಟೋ ರೈತರು ಮನೆ, ಮಠ, ಆಸ್ತಿ, ಅವ್ರ ಮನೆ ಹೆಣ್ಮಕ್ಳ ಮೇಲಿರೋ ಒಡವೆ ಎಲ್ಲ ಕಳ್ಕೊಂಡು ಬೀದಿ ಪಾಲಾದ್ರು. ಕಳೆದ 3 ವರ್ಷದಿಂದ ಅವ್ರು ಪಡ್ತಾ ಇರುವಂತ ನರಕ, ಅವಮಾನ, ಯಾತನೆನ ನೋಡಿ ನಾವು ನೆಲ ಕಚ್ಚಿದೀವಿ.
ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನ ಸರಿಯಾಗಿ ನಿಭಾಯಿಸ್ಲಿಲ್ಲ. ಅಸೂಯೆ, ದ್ವೇಷ, ರಾಜಕೀಯಕ್ಕೋಸ್ಕರ ನಮ್ ಸಂಸ್ಥೆನ, ರೈತರ ಸಂಸ್ಥೆನ ಹಾಳು ಮಾಡಿದ್ರು ಅಂತ ನೋವು ತಿಂತಾ ಇದೀವಿ. ನನಗೆ ಕೇಳದೆ ಇರುವಂತ ಪ್ರಶ್ನೆನ ಸರ್ಕಾರನ ತಪ್ಪು ದಾರಿಯಲ್ಲಿ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಬಲಾಢ್ಯರು. ಅಧಿಕಾರದಲ್ಲಿರುವಂತವ್ರು ದೇವ್ರ ಅಧಿಕಾರ ಕೊಟ್ರೆ, ಬಡವ್ರ ಅಧಿಕಾರ ಕೊಟ್ರೆ ದುರುದ್ದೇಶಕ್ಕೆ ಬಳಸ್ಕೊಂತ ಇದಾರ್ರಿ. ಎಲ್ಲ ಗೊತ್ತಿದೆ, ಮಾಧ್ಯಮಕ್ಕೆ ಗೊತ್ತಿಲ್ಲದೆ ಇರುವಂತ ವಿಚಾರ ಯಾವ್ದೂ ಇಲ್ಲ. ನೋಡಿ, ನನ್ ಕುಟುಂಬಕ್ಕೆ ಏನಾದ್ರು ದ್ವೇಷ ಮಾಡಿದ್ರೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ, ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗ್ತೀನಿ. ರಾಜಕೀಯ ವಿಚಾರವಾಗಿ ಏನಾದ್ರು ನಮಗ್ ತೊಂದರೆ ಕೊಟ್ರೆ ದೇವ್ರಿದ್ದಾರೆ ನನ್ನನ್ನು ರಕ್ಷಣೆ ಮಾಡಕ್ಕೆ ಅಂತ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗುವಂತವಳು. ಆದ್ರೆ ರೈತರ ವಿಚಾರಕ್ಕೆ, ಇಡೀ ನಮ್ ಜಿಲ್ಲೆಯ ಬಡವ್ರ ವಿಚಾರಕ್ಕೆ ತೊಂದರೆ ಕೊಟ್ಟಾಗ ನೊಂದಿದೀನಿ. ಅವಮಾನನ ಸಹಿಸ್ಕೊಳಕ್ಕಾಗದೆ ಸರ್ಕಾರದ ಹಂತದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನನ್ ಧ್ವನಿ ಎತ್ತಿ ನಿಂತಿದ್ದೀನಿ ರೀ. ನಾನು ನನ್ನ ರೈತರಿಗೋಸ್ಕರ ಇವತ್ತು ಕೂಡ ನಾನು ದೇವ್ರ ಮುಂದೆ ಬಂದಾಗ ಒಂದೇ ಕೇಳಿದ್ದು, ನನ್ನ ರೈತರನ್ನ ಕಾಪಾಡುವಂತ APMC ಮಾರ್ಕೆಟ್ ಆಗ್ಬೇಕು, ಈ ಭಾಗದಲ್ಲಿ ವಿದ್ಯಾವಂತರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತದ್ದಾಗ್ಬೇಕಂತ ಮಾತ್ರ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ನೀವೇ ನನ್ನನ್ನು ಬಿಡದೆ ಪದೇ ಪದೇ ನನ್ನ ಕಾಲ್ ಎಳೆದ್ರಿ. ಇವತ್ತು ನನ್ನನ್ನ ಮಾತಾಡುವಂತ ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನ ಸರಿಯಾಗಿ ನಿಭಾಯಿಸ್ಲಿಲ್ಲ. ಅಸೂಯೆ, ದ್ವೇಷ, ರಾಜಕೀಯಕ್ಕೋಸ್ಕರ ನಮ್ ಸಂಸ್ಥೆನ, ರೈತರ ಸಂಸ್ಥೆನ ಹಾಳು ಮಾಡಿದ್ರು ಅಂತ ನೋವು ತಿಂತಾ ಇದೀವಿ. ನನಗೆ ಕೇಳದೆ ಇರುವಂತ ಪ್ರಶ್ನೆನ ಸರ್ಕಾರನ ತಪ್ಪು ದಾರಿಯಲ್ಲಿ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಬಲಾಢ್ಯರು. ಅಧಿಕಾರದಲ್ಲಿರುವಂತವ್ರು ದೇವ್ರ ಅಧಿಕಾರ ಕೊಟ್ರೆ, ಬಡವ್ರ ಅಧಿಕಾರ ಕೊಟ್ರೆ ದುರುದ್ದೇಶಕ್ಕೆ ಬಳಸ್ಕೊಂತ ಇದಾರ್ರಿ. ಎಲ್ಲ ಗೊತ್ತಿದೆ, ಮಾಧ್ಯಮಕ್ಕೆ ಗೊತ್ತಿಲ್ಲದೆ ಇರುವಂತ ವಿಚಾರ ಯಾವ್ದೂ ಇಲ್ಲ. ನೋಡಿ, ನನ್ನ ಕುಟುಂಬಕ್ಕೆ ಏನಾದ್ರು ದ್ವೇಷ ಮಾಡಿದ್ರೆ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ, ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗ್ತೀನಿ. ರಾಜಕೀಯ ವಿಚಾರವಾಗಿ ಏನಾದ್ರು ನಮಗ್ ತೊಂದರೆ ಕೊಟ್ರೆ ದೇವ್ರಿದ್ದಾರೆ ನನ್ನನ್ನು ರಕ್ಷಣೆ ಮಾಡಕ್ಕೆ ಅಂತ ದೇವ್ರಿಗೆ ಒಪ್ಪಿಸ್ಬಿಟ್ಟು ಹೋಗುವಂತವಳು. ಆದ್ರೆ ರೈತರ ವಿಚಾರಕ್ಕೆ, ಇಡೀ ನಮ್ ಜಿಲ್ಲೆಯ ಬಡವ್ರ ವಿಚಾರಕ್ಕೆ ತೊಂದರೆ ಕೊಟ್ಟಾಗ ನೊಂದಿದೀನಿ. ಅವಮಾನನ ಸಹಿಸ್ಕೊಳಕ್ಕಾಗದೆ ಸರ್ಕಾರದ ಹಂತದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನನ್ನ ಧ್ವನಿ ಎತ್ತಿ ನಿಂತಿದ್ದೀನಿ ರೀ. ನಾನು ನನ್ನ ರೈತರಿಗೋಸ್ಕರ ಇವತ್ತು ಕೂಡ ನಾನು ದೇವ್ರ ಮುಂದೆ ಬಂದಾಗ ಒಂದೇ ಕೇಳಿದ್ದು, ನನ್ನ ರೈತರನ್ನ ಕಾಪಾಡುವಂತ APMC ಮಾರ್ಕೆಟ್ ಆಗ್ಬೇಕು, ಈ ಭಾಗದಲ್ಲಿ ವಿದ್ಯಾವಂತರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತದ್ದಾಗ್ಬೇಕಂತ ಮಾತ್ರ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ನೀವೇ ನನ್ನನ್ನು ಬಿಡದೆ ಪದೇ ಪದೇ ನನ್ನ ಕಾಲ್ ಎಳೆದ್ರಿ. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertsonpet. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. என்ன வேணும் என்னதான் வேணும் கூல். என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரியா அள்ளுங்க. பிகி. For orders and delivers, call on 9986692006.